ವಿಡಿಯೋದಲ್ಲಿ ನಿಮಗೆ ಗೇರ್ ಸೈಕಲಲ್ಲಿ ಏನು ಇಶ್ಯೂ ಬರ್ಬೋದು ಮತ್ತು ಆ ಇಶ್ಯೂಸ್ಗೆ ಏನಿದೆ ಸೊಲ್ಯೂಷನ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ನೀಟಾಗಿ ಕೇಳಿಸ್ಕೊಳ್ಬಿಡಿ. ಮತ್ತು ಈ ಸೈಕಲಲ್ಲಿ ನಿಮಗೆ ಒಂದು ಧಮಾಕ ಆಫರ್ ಲಾಂಚ್ ಮಾಡ್ತಿದ್ದೆ. ಇದು ಬ್ರ್ಯಾಂಡ್ ನೋಡ್ಬೋದು ನೀವು, ಕಲ್ಟದು ಡಾಂಟ್ಲೆಸ್ ಮಾಡೆಲ್ 26 ಇಂಚದು. ಇದರಲ್ಲಿ ಒಂದು ಧಮಾಕ ಆಫರ್ ಲಾಂಚ್ ಮಾಡ್ತೀವಿ. ಸೈಕಲ್ ರೇಟ್ ಇರೋದು 19,800, ಒಂದು ಫೈನಲ್ ರೇಟ್ ಕೊಟ್ಬಿಡ್ತೀವಿ. ಮತ್ತು ಯಾರ್ಯಾರು ನಮ್ಮ ವಿಡಿಯೋಲಿ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಲೈಕ್ ಮಾಡೋರು ಇದ್ದಾರೆ, ಶೇರ್ ಮಾಡೋರು ಇದ್ದಾರೆ, ಬರೀ ಅವ್ರಿಗೆ ಇರೋದು ಇದು ಆಫರು. ಸೊ ಎಂಡಲ್ಲಿ ಒಂದು ಕೋಡ್ ಕೂಡ ಅಟ್ಯಾಚ್ ಮಾಡ್ತೀವಿ. ಆ ಕೋಡ್ದು ಸ್ಕ್ರೀನ್ಶಾಟ್ ತೊಗೊಳ್ಬರ್ತೀರ ಅಂದರೆ ಮಾತ್ರ ನಿಮಗೆ ಅದು ಆಫರು ಮತ್ತು ಅದು ಗಿಫ್ಟ್ಸು ಮತ್ತು ಅದು ಆಕ್ಸೆಸರೀಸು ಮತ್ತು ವಾರಂಟಿ, ಗ್ಯಾರಂಟಿ, ಡೆಲಿವರಿ, ಸರ್ವಿಸ್ ಸಪೋರ್ಟ್ A to Z ಅದರಲ್ಲಿನ ಸಿಗೋದು ಲಾಸ್ಟ್ವರೆಗೂ ನೋಡಿ. ಸೊ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ನೋಡಿ ಸ್ನೇಹಿತರೆ, ಈಗ ಇದರಲ್ಲಿ ಒಂದು ಗೇರಲ್ಲಿ ನೀವು ನೋಡ್ಬೋದು 7 ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ 7 ಅಂತ ಇದೆ. ಇಲ್ಲಿ ನೀವು ನೋಡ್ತೀರ ಅಂದರೆ ಗೇರ್ ಬಂದುಬಿಟ್ಟು ತುಂಬ ಟಾಪಲ್ಲಿ ಇದ್ದಾರೆ. ಓಕೆನಾ? ಸೊ ಈಗ ಏನಾಗಿದೆ ಅಂದರೆ ಸೈಕಲ್ ನಿಲ್ಲಿಸ್ಬಿಟ್ಟು ನಾವು ಗೇರ್ ಚೇಂಜ್ ಮಾಡಿದ್ದೀವಿ. ಸೊ ಆ ಪ್ರಾಬ್ಲಮ್ಗೆ ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇದೊಂದು ಪ್ರಾಬ್ಲಮಿಂದ ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗುತ್ತಂದರೆ, ಬೈ ಚಾನ್ಸ್ ನೀವು ಕೂತ್ಕೊಳ್ಬಿಟ್ಟು ಓಡ್ಸೋಕೆ ಹೋಗ್ತಿರಲ್ಲ, ಫುಲ್ ಪ್ರೆಷರ್ ಹಾಕ್ತಿರಂದರೆ ನೋಡಿ ಈ ಥರ ಚೇಂಜ್ ಜಂಪ್ ಆಗುತ್ತೆ. ನೋಡಿದ್ದೀರಾ ನೀವು? ಇನ್ನೊಂದು ಸತಿ ತೋರಿಸ್ತೀವಿ ನೋಡಿ. ಇನ್ನೊಂದು ಸತಿ ಗೇರ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿಬಿಟ್ಟು ನೋಡಿ, ಈಗ ಇಲ್ಲಿ ಇದೆ 7th ಗೇರಲ್ಲಿ. ಈಗ ನಾವು ಸಡನ್ನಾಗಿ ಇದು ಮಾಡಿದ್ದೀವಿ ಪ್ರೆಷರು, ಸಡನ್ನಾಗಿ ಗೇರ್ ಚೇಂಜ್ ಆಗುತ್ತೆ ನೋಡಿ ಎಲ್ಲ ಮೇಲೆಗೆ. ಸೊ ಈಗ ನಾವು ಇಲ್ಲಿ ಅಷ್ಟು ಪ್ರೆಷರ್ ಹಾಕ್ತಾಯಿಲ್ಲ. ಬೈ ಚಾನ್ಸ್ ನಾವು ಓಡಿಸ್ಬೇಕಂದ್ರೆ ನಾವು ನಮ್ಮದು ಕಾಲ್ದು ಪ್ರೆಷರ್ ಹಾಕ್ತಿಲ್ಲ, ಪೂರ್ತಿ ಬಾಡಿ ವೇಟ್ ಹಾಕ್ತೀವಿ. ಆಗ ಪೂರ್ತಿ ಬಾಡಿ ವೇಟ್ ಹಾಕಿ ನಾವು ಅಷ್ಟು ಪ್ರೆಷರ್ ಹಾಕಿದೆ ಅಂದರೆ ಚೈನ್ ಕಟ್ ಆಗೋದು, ಡಿಲೇರಿಯರ್ ಕಟ್ ಆಗೋದು, ಇಲ್ಲಾಂದರೆ ಫ್ರಂಟ್ ಚೈನ್ ವೀಲ್ ಕಟ್ ಆಗೋದು, ಈ ಥರ ಇಶ್ಯೂಸ್ ಆಗುತ್ತೆ. ಬಟ್ ಈ ಇಶ್ಯೂಸು ಬಂದುಬಿಟ್ಟು ಇಮ್ಮಿಡಿಯೇಟ್ಲಿ ಆಗಲ್ಲ. ಒಂದು ಸತಿ ನೀವು ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಈಗ ಮಾಡಿದರೆ ಈಗಾಗಲ್ಲ. ಈಗ ನೀವು ಸಿಗರೇಟ್ ಸ್ಮೋಕ್ ಮಾಡ್ತೀರಂದರೆ ಫಸ್ಟ್ ಸಿಗರೇಟಲ್ಲಿ ನಿಮಗೆ ಕ್ಯಾನ್ಸರ್ ಬರೋಲ್ಲ, 1000 ಸಿಗರೇಟ್ಸ್ ಆಮೇಲೆ, ಇಲ್ಲಾಂದರೆ 100 ಸಿಗರೇಟ್ಸ್ ಆಮೇಲೆ ಕ್ಯಾನ್ಸರ್ ಬರೋದು. ಸೊ ಅದೇ ರೀತಿಯಿಂದ ನೀವು ಈಗ ಮಾಡ್ತೀರಂದರೆ ಇಮ್ಮಿಡಿಯೇಟ್ಲಿ ಪ್ರಾಬ್ಲಮ್ ಬರೋಲ್ಲ ನಿಮಗೆ. 100 ಟೈಮ್ಸ್ ಮಾಡಾಮೇಲೆ, 10 ಸತಿ ಮಾಡಾಮೇಲೆ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ಗೆ ಅವಾಯ್ಡ್ ಮಾಡಬೇಕು. ಫಸ್ಟ್ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂದರೆ, ಎನಿ ಟೈಮ್ ನೀವು ಸೈಕಲ್ ಓಡಿಸೋದು ಮುಂಚೆ ಫಸ್ಟ್ ನೋಡ್ಬೇಕು ನೀವು ಇಲ್ಲಿ ಎಲ್ಲಿದೆ, ಮತ್ತು ಕೈಯಿಂದ ಮಾಡಬೇಕು, ಜಾಸ್ತಿ ಪ್ರೆಷರ್ ಆಗಬಾರ್ದು. ಸ್ಮೂತ್ ಐತಂದರೆ ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕು ಓಡಿಸೋದು. ಫಸ್ಟ್ ಪ್ರಾಬ್ಲಮ್, ಫಸ್ಟ್ ಸೊಲ್ಯೂಷನ್. ಸ್ನೇಹಿತರೆ, ಈಗ ಫಸ್ಟ್ ಪ್ರಾಬ್ಲಮ್ ಕೇಳಿದ್ದೀರಾ. ಸೆಕೆಂಡ್ ಪ್ರಾಬ್ಲಮ್ ಏನಂದರೆ, ಗೇರ್ ಚೇಂಜ್ ಮಾಡಿ ರಿವರ್ಸ್ ಮಾಡೋದು ಗಾಡಿ. ಯಾಕೆ ರಿವರ್ಸ್ ಮಾಡ್ತೀರಾ? ಬೈ ಚಾನ್ಸ್ ಎಲ್ಲನೋ ಒಂದು ನಿಲ್ಲಿಸಿರ್ತೀರಾ, ಮುಂದೆ ಹೋಗೋಕ್ಕಾಗಲ್ಲ. ಹಂಗಾಗಿ ನೀವು ಹಿಂದೆ ಬಂದುಬಿಟ್ಟು ಒಂಚೂರು ಲೆಫ್ಟ್ ಟು ರೈಟ್ ತೊಳ್ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡಿರ್ತೀರ. ಈಗ ಪಾರ್ಕಿಂಗಲ್ಲಿ ಸೈಕಲ್ ಹಾಕಿರ್ತೀರಲ್ಲ ಆಗ. ಸೊ ಆಗಲೂ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ಈಗ ನೋಡಿ, ಈಗ ಗೇರ್ ಬಂದುಬಿಟ್ಟು ನಿಮಗೆ 4th ಗೇರಲ್ಲಿದೆ. ಈಗ ನಾವು ಗೇರ್ ಚೇಂಜ್ ಮಾಡೋಣ ನೋಡಿ. ಗೇರ್ ಚೇಂಜ್ ಮಾಡಿದ್ವಿ, ರಿವರ್ಸ್ ತೊಗೊಳ್ತಾ ಇದ್ವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇನ್ನೊಂದು ಸತಿ ತೋರಿಸ್ತೀವಿ ನೋಡಿ ನಿಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮೇನ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಅಲ್ಲಿ ಹೆಂಗಾಗ್ತಾಯಿದೆ ನೋಡಿ, ಜಂಪ್ ಆಗ್ತಾಯಿದೆಯಲ್ಲ, ಜಂಪ್ ನೋಡ್ತಾ ಇದ್ದೀರಾ? ಅದು ಸ್ಲೈಡ್ ಜಂಪ್ ಆಗ್ತಾಯಿರೋದು. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಸ್ಲೈಡ್ ಜಂಪ್ ಆಗ್ತಾಯಿರೋದು ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಈಗ ಬೈ ಚಾನ್ಸ್ ನೀವು ಗೇರ್ ಚೇಂಜ್ ಮಾಡಿ, ಗೇರ್ ಶಿಫ್ಟ್ ಆಗಿಲ್ಲ, ಬಟ್ ನೀವು ರಿವರ್ಸ್ ತೊಗೊಳ್ತಾ ಇದ್ದೀರಾ ನೋಡಿ, ಹೆಂಗೆ ಇಶ್ಯೂ ಆಗ್ತದೆ ನೋಡಿ. ಸೊ ಈ ಇಶ್ಯೂಗೂ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ಈಗ ಇದು ಒಂದು ಬಂದುಬಿಟ್ಟು ಇಶ್ಯೂ ಆಗಿರೋದು ಯಾಕಂತ ಹೇಳಿದ್ದೀವಿ. ಗೇರ್ ಚೇಂಜ್ ಮಾಡಿದ್ದೀರಾ, ಬಟ್ ಗೇರ್ ಚೇಂಜ್ ಆಗಿಲ್ಲ, ರಿವರ್ಸ್ ತೊಗೊಳ್ತಾ ಇದ್ದೀರಾ. ಈ ಇಶ್ಯೂಗೆ ಪ್ರಾಬ್ಲಮ್ ಏನಾಗುತ್ತೆ? ಡಿಲೇರಿಯರ್ ಕಟ್ ಆಗುತ್ತೆ, ಫ್ರೀ ವೀಲ್ ಡ್ಯಾಮೇಜ್ ಆಗುತ್ತೆ, ಚೈನ್ ಡ್ಯಾಮೇಜ್ ಆಗುತ್ತೆ, ಚೈನ್ ವೀಲ್ ಡ್ಯಾಮೇಜ್ ಆಗುತ್ತೆ. ಇದಕ್ಕೂ ಸೊಲ್ಯೂಷನ್ ಏನಂತ ಕೇಳ್ಬೋದು ನೀವು. ಸೊಲ್ಯೂಷನ್ ಅಗೇನ್ ಅದೇ ಇರೋದು. ಓಡಿಸೋದು ಮುಂಚೆ ಫಸ್ಟ್ ನೀವು ಚೆಕ್ ಮಾಡಬೇಕು. ಈಗ ನೋಡಿ, ಇದು 1 2 3 4th ಗೇರಲ್ಲಿ ಇದೆಯಲ್ಲ, ಈಗ ಇಲ್ಲಿನೂ 4th ಗೇರಲ್ಲಿ ಹಾಕ್ಬಿಡೋಣ. ಈಗ ನೀವು ಎಷ್ಟು ಬೇಕಂದ್ರೂ ರಿವರ್ಸ್ ಮಾಡಿ ನೋಡಿ, ಎಷ್ಟು ಸ್ಮೂತಾಗಿ ಆಗ್ತದೆ ನೋಡಿ. ಎಷ್ಟು ಸ್ಮೂತಾಗಿ ಆಗ್ತದೆ, ಒಂದು ಚೂರು ಸ್ಟಕ್ ಆಗ್ತಾಯಿಲ್ಲ ನೋಡಿ, ಎಷ್ಟು ಸ್ಮೂತಾಗಿ ಆಗ್ತದೆ ನೋಡಿ. ನೋಡ್ತಾ ಇದ್ದೀರಾ? ಸೊ ಇದು ಬಂದುಬಿಟ್ಟು ಇಶ್ಯೂ ನಂಬರ್ 2. ಸೊ ಥರ್ಡ್ ಪ್ರಾಬ್ಲಮ್ ನಾವು ಏನು ಹೇಳಿದ್ವಿ, ನೀವು ಜಾಸ್ತಿ ಯೂಸ್ ಮಾಡಲ್ಲ. ಈಗ ಯಾಕೆ ನೀವು ಯೂಸ್ ಮಾಡಲ್ಲ ಅಂದರೆ, ಸೈಕಲ್ ಪರ್ಚೇಸ್ ಮಾಡ್ಕೊಳ್ತೀರಾ, ಡೈಲಿ ನಿಮ್ಮದು ಟ್ರಾವೆಲ್ ಏನಿರುತ್ತೆ ಅಲ್ಲಿ ನೀವು ಸೈಕಲ್ ಯೂಸ್ ಮಾಡಲ್ಲ. ಬೈ ಚಾನ್ಸ್ ನೀವು ಮನೆಯಿಂದ ಒಂದು 10 ಕಿಲೋಮೀಟರ್ ಹೋಗ್ಬೇಕಂದ್ರೆ ಗಾಡಿ ತೊಗೊಳೋಗ್ಬಿಡ್ತೀರಾ, ಇಲ್ಲಾಂದರೆ ಮನೆಯಿಂದ ಒಂದು 5-6 ಕಿಲೋಮೀಟರ್ ಹೋಗ್ಬೇಕಂದ್ರೆ ಬೇರೆ ಏನೊಂದು ಅರೇಂಜ್ಮೆಂಟ್ ಮಾಡ್ಕೊಳ್ತೀರಾ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂದರೆ, ಸೈಕಲ್ ನೀವು ರೆಗ್ಯುಲರ್ಲಿ ಎಷ್ಟು ಯೂಸ್ ಮಾಡ್ತೀರಾ ಯೋಚನೆ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕು. ಬೈ ಚಾನ್ಸ್ ನೀವು ನಾರ್ಮಲ್ ಸೈಕಲ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಎಲೆಕ್ಟ್ರಿಕ್ ಸೈಕಲ್ ಬೋದು. ಎಲೆಕ್ಟ್ರಿಕ್ ಸೈಕಲ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಆಗ ನೀವು ಬೈಕ್ ಯೋಚನೆ ಮಾಡಿ. ಬಟ್ ಈ ಕಾಲದಲ್ಲಿ ಕಿಡ್ಸ್ಗೆ ನೀವು ವಿತಿನ್ 18 ಇಯರ್ಸು, ವಿತಿನ್ 16 ಇಯರ್ಸ್ ಅವರು, ವಿತಿನ್ 12 ಇಯರ್ಸ್ ಅವ್ರಿಗೆ ಎಲ್ಲ ಗಾಡಿ ಕೊಟ್ಬಿಡ್ತಾರೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಆಕ್ಸಿಡೆಂಟ್ ಬೇಜಾನಾಗ್ತದೆ, ಪೆಟ್ರೋಲ್ ರೇಟು ಹೆವಿ ಜಾಸ್ತಿ ಆಗ್ತದೆ. ಯೋಚನೆ ಮಾಡಿಬಿಟ್ಟು ಕೆಲಸ ಮಾಡಿ. ಈಗ ಮಕ್ಕಳು ಕೇಳ್ತಾ ಇರೋದು ಎಲ್ಲ ಫ್ಯಾನ್ಸಿ ಪ್ರಾಡಕ್ಟ್ ನೀವು ಕೊಡಿಸ್ಬಿಡ್ತಾರೆ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋದು. ಯಾಕೆಂದರೆ ನೋಡಿ, ಈಗ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ನಾವು ಹೇಳಿದ್ವಿ ಅಂದರೆ ನಿಮಗೂ ಬೇಜಾರಾಗ್ಬಿಡುತ್ತೆ. ಸೊ ನೀವೇ ಯೋಚನೆ ಮಾಡಿ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ. ಆ ಯೋಚನೆ ಮಾಡಿಬಿಟ್ಟು ಕೆಲಸ ಮಾಡಿ. ನೀವು ಪೇರೆಂಟ್ಸು, ನೀವು ಒಂಚೂರು ಥಿಂಕ್ ಮಾಡಿಬಿಟ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಿ. ಯಾಕೆಂದರೆ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸು, ಬಂದುಬಿಟ್ಟು ಏನು ಹೇಳ್ತಾರೆ ಅಂದರೆ, ಏನು ಸರ್ 10,000 15,000 ನೀವು ಸೈಕಲ್ಗೆ ಕೇಳ್ತೀರಾ ಅಷ್ಟೇ, ಇನ್ನೊಂದು 10,000 ಹಾಕಿದೆ ಅಂದರೆ ಗಾಡಿನೇ ಬಂದುಬಿಡುತ್ತೆ, ಗಾಡಿನೇ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಆಯಿತು ಮೇಡಮ್, ನಿಮ್ಮದು ಚಾಯ್ಸ್ ಅದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ವಿತಿನ್ 6 ಮಂತ್ಸ್ 8 ಮಂತ್ಸ್ ಏನು ಗೊತ್ತಾಗುತ್ತೆ ಅಂದರೆ, ಗಾಡಿ ಕೊಡಿಸಿದರೆ ಏನೊಂದು ಇಶ್ಯೂ ಆಗಿದೆ ಅವ್ರಿಗೆ. ಏನು ಇಶ್ಯೂ ನೀವೇ ಯೋಚನೆ ಮಾಡಿ. ಸೊ ಆ ಥರ ಎಲ್ಲ ಇಶ್ಯೂಸ್ಗೆ ನೀವು ಏನು ಮಾಡಬೇಕಂದ್ರೆ, ಈ ಕಾಲದಲ್ಲಿರೋದು ಹೆವಿ ಕಷ್ಟ ಇದೆ. ಪೆಟ್ರೋಲ್ ರೇಟ್ ಬಗ್ಗೆ ಇರಲಿ, ರೋಡಲ್ಲಿ ಸೇಫ್ಟಿ ಬಗ್ಗೆ ಇರಲಿ, ಇಲ್ಲಾಂದರೆ ಪ್ರಾಡಕ್ಟ್ ಬಗ್ಗೆನೂ ಇರಲಿ ನಿಮಗೆ. ಸೊ ಸೈಕಲಲ್ಲಿ ಏನು ಬೆನಿಫಿಟ್ಟು, ಫಿಟ್ನೆಸ್ಗೂ ಒಳ್ಳೆಯದಾಗುತ್ತೆ, ಮಕ್ಕಳಿಗೆ ಒಂದು ಕಂಟ್ರೋಲು ಸಿಗುತ್ತೆ, ಒಂದು ಸ್ಟೆಬಿಲೈಸೇಷನ್ ಗೊತ್ತಾಗುತ್ತೆ, ಸ್ಪೀಡು ಕಡಿಮೆ, ಫಿಟ್ನೆಸ್ಗೂ ಬೆಟರು,
ಆಲ್ ಇನ್ ಒನ್ ಪರ್ಪಸ್ಗೆ ಒಂದು ಸೈಕಲ್ ಇದ್ದರೆ ಒಳ್ಳೆಯದು. ಬೈ ಚಾನ್ಸ್ ನೀವು ಈಗ ಅವ್ರ ಜೀವನದಲ್ಲಿ ಅವರು ಸೈಕಲ್ ಓಡಿಸ್ಬಿಟ್ಟು ಸೈಕಲ್ದು ಫೀಲೇ ಬಂದಿಲ್ಲ ಅಂದರೆ ಅವ್ರಿಗೆ ಫ್ಯೂಚರ್ಲಿ ಓಡ್ಸೋಕ್ಕಾಗಲ್ಲ. ಈಗ ನೋಡಿ, ನೀವು 30 ಇಯರ್ಸ್ ಅಬೌವ್ ಇರ್ತೀರ, ಈಗ ನೀವು ಸೈಕಲ್ ಓಡಿಸಿ ಅಂದರೆ ಓಡಿಸ್ತೀರಾ ನೀವು, ನಿಮಗೂ ಕಷ್ಟ ಇರುತ್ತೆ ಸೈಕಲ್ ಓಡಿಸೋದು. ಬಟ್ ನೀವು ಆ್ಯಕ್ಚುಲಿ ಓಡಿಸ್ಬೇಕು. ಎಲ್ಲ ಡಾಕ್ಟರ್ಸ್ ಅವರು ರೆಕಮೆಂಡ್ ಮಾಡ್ತಿದ್ದಾರೆ ನೀವು ಓಡಿಸ್ತೀರ ಅಂದರೆ ಒಳ್ಳೇದು ನಿಮಗೆ. ಬಟ್ ನಿಮಗೂ ಟೈಮ್ ಸಿಗಲ್ಲ ಓಡಿಸೋದು. ಕೆಲಸ ಬಗ್ಗೆ ಇರಲಿ, ಫ್ಯಾಮಿಲಿ ಟೆನ್ಷನ್ ಇರಲಿ, ಬಿಸ್ನೆಸ್ ಬಗ್ಗೆ ಇರಲಿ, ಇಲ್ಲಾಂದರೆ ಮನೆ ಟೆನ್ಷನ್ ಇರಲಿ, ಎಷ್ಟೆಲ್ಲ ಟೆನ್ಷನ್ ಇರುತ್ತೆ. ಆ ಟೆನ್ಷನಲ್ಲಿ ನಿಮಗೆ ಒಂದು 10 ನಿಮಿಷ 20 ನಿಮಿಷ 30 ನಿಮಿಷ ಸೈಕಲ್ ಓಡಿಸಿದ್ರೆ ನೀವು ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಅಟ್ಲೀಸ್ಟ್ ಕಿಡ್ಸ್ಗೆ ಅದೊಂದು ಎಂಜಾಯ್ ಮಾಡೋಕ್ಕೆ ನೀವು ಒಳ್ಳೆ ಪ್ರಾಡಕ್ಟ್ ಮಾಡಿಕೊಡಿ. ಈಗ ಈ ಪ್ರಾಡಕ್ಟ್ ಏನಿದೆ ಆಫರ್ ಪ್ರೈಸು 19,800 ಹೇಳಿದ್ದೀವಿ. ಯಾವ ಆಕ್ಸೆಸರೀಸು ಏನು ಕತೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.